KCT ಅಂಡ್ ನೀಟ್ಸ್ ನೊಂದಿಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಸರಿ, ಈಗಾಗಲೇ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದ್ದೆ, ಏನೆಲ್ಲ ನಿಮ್ಗೆ ಅಡ್ಮಿಷನ್ ಹೋಗಿಗೆ ತಗೊಂಡು ಹೋಗ್ಬೇಕಂತಂದು. ಸೊ ಆದ್ರೂ ಕೂಡ ಇವತ್ತು ಯಾರೆಲ್ಲ ಚಾಯ್ಸ್ ಅನ್ನು ಕೊಟ್ಟವರು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಳಿ ಅಂತ ಹೇಳ್ತಿದೆ. ಸೊ ಹಂಗಾಗಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಡ್ಮಿಷನ್ಗೆ ಹೋಗ್ಬೇಕಂತಂದು ಈ ವಿಡಿಯೋದಲ್ಲಿ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳ್ತಿದ್ದೀನಿ. ಸರಿ, ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೀನಿ ನೋಡಿ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCT ಅಡ್ಮಿಷನ್ ಅಂತ ಹಾಕಿದ್ದೀನಿ. ಈಗ ಒಂದೊಂದಾಗಿ ಮೊದಲೇ ನಿಮಗೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ನಿಮ್ಗೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತಂದ್ರೆ ಮತ್ತೆ ಇದೆಲ್ಲಿ ಸಿಗುತ್ತೆ ಅಂತ ಕೇಳ್ಕೊಬೇಡಿ. ಇದು ನೀವು ಕಾಲೇಜ್ ಹೋಗ್ತಿರಲ್ವಾ, ಆ ಕಾಲೇಜ್ ಹೋಗಿ ಕಾಲೇಜ್ ಅವರೇ ಒಂದು ಫಾರ್ಮ್ ಅನ್ನು ಕೊಡ್ತಾರೆ. ಈ ಸರ್ತಿ ಗೊತ್ತಿರುವಾಗಿ ಅಲ್ಲಿ ಹೋದ ತಕ್ಷಣ ನಿಮ್ಮ ಮುಖನ ಅವಾಗಂದ್ರೆ ನಿಮ್ಮ PS ಏನ್ ಮಾಡ್ತಾರೆ, ಒಂದು ಕ್ಯಾಮ್ರಾ ಮೂಲಕ ಫೋಟೋ ಹೊಡ್ಕೊಂಡು ಟ್ಯಾಲಿ ಮಾಡಿ ಆದ ನಂತರ OTP ಹೇಳಿದ ಮೇಲೆ ಓಕೆ ಮೊಬೈಲ್ ನಂಬರ್ ತಗೊಂಡ್ರಾಗಿ ಹೇಳ್ತೀನಿ ನೋಡಿ. ನಿಮ್ಮ ಫೋನ್ ನಂಬರ್ ಯಾರಿಗೆ OTP ಬರ್ತಿತ್ತು ಅದನ್ನ ತಗೊಂಡೋಗಿ ಆ OTP ಹೇಳಿದ ಆದ ನಂತರವೇ ನಿಮ್ಗೆ ಒಂದು ಅಡ್ಮಿಷನ್ ಆರ್ಡರ್ ಅನ್ನೋದು ಬರ್ತದೆ. ಅಡ್ಮಿಷನ್ ಆರ್ಡರ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಆ ಒಂದು ಅಡ್ಮಿಷನ್ ಆರ್ಡರ್ ಇಟ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಮುಂದೆ ಯಾವ್ದಾದ್ರು ಒಂದಿಷ್ಟು ಏನಾದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ಬೋದು ಆಯ್ತಾ. ಸರಿ, ಒಂದೇದು ಇದು ಎಲ್ಲೂ ಬರಲ್ಲ, ಕಾಲೇಜ್ ಅವರೇ ಕೊಡ್ತಾರೆ. ಸರಿ, ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಈ ಕನ್ಫರ್ಮೇಶನ್ ಸ್ಲಿಪ್. ಇದು ಎಲ್ಲಿ ಸಿಗುತ್ತೆ, ಯಾರೆಲ್ಲ ಚಾಯ್ಸ್ ಒನ್ನ ಕೊಟ್ಟವ್ರಿಗೆ ಪೇಮೆಂಟ್ ಮಾಡಿ ಆದ ನಂತರ ಓಕೆ ಪೇಮೆಂಟ್ ಮಾಡಿ ಆದ ನಂತರ ಈ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ, ಚಲನ್ ಕಾಪಿ ಆರ್ ಆನ್ಲೈನ್ ಪೇಮೆಂಟ್ ಸ್ಲಿಪ್ ಎರಡರಲ್ಲಿ ಒಂದು. ಅಥವಾ ಫಾರ್ ಅಂದ್ರೆ ಕೆಲವೊಬ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ಯಾಂಕ್ ಹೋಗಿ ದುಡ್ಡು ಕಟ್ಟಿರ್ತಾರ. ಬ್ಯಾಂಕ್ ದುಡ್ಡು ಕಟ್ಟಿತ್ತಂದ್ರೆ ಚಲನ್ ಕಾಪಿ ಬೇಕಾಗ್ತದ. ಇಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರ ಅಂತಂದ್ರೆ ಈಗ ಪೇಮೆಂಟ್ ಸ್ಲಿಪ್ ಅಂತ ಬಂದಿದೆ ನೋಡಿ, ಆ ಪೇಮೆಂಟ್ ಸ್ಲಿಪ್ ನ ಕೀದಲ್ಲೇ ಬಿಟ್ಟಿದ್ರ, ಆ ಒಂದು ಸ್ಲಿಪ್ ನ ಇಟ್ಕೋರಿ. ಪೇಮೆಂಟ್ ಸ್ಲಿಪ್ ಜೊತೆಗೆ ಕನ್ಫರ್ಮೇಶನ್ ಸ್ಲಿಪ್ ಯಾರೆಲ್ಲ ಪೇಮೆಂಟ್ ಮಾಡಿರ್ತಾರೋ ಅವರಿಗೆ ಕನ್ಫರ್ಮೇಶನ್ ಸ್ಲಿಪ್ ಕೂಡ ಕೆಳಗಡೆ ಬಂದಿರ್ತದ. ಎರಡೂ ಕೂಡ ಡೌನ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಕೋರಿ ಆಯ್ತಾ. ಸರಿ, ನೆಕ್ಸ್ಟ್ ಅಪ್ಲಿಕೇಶನ್ ಅಂತಂದ್ರೆ ಈ ಮುಂಚೆನೆ, ಯಾಕಂದ್ರೆ KCT ಬರ್ಲಿಕ್ಕಿಂತ ಮುಂಚೆಗೆ Kದಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ನೀವು, ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಬೇಕಾಗ್ತದ. ಫೈನಲ್ ಆಗಿ ಸಬ್ಮಿಟ್ ಮಾಡಿರ್ತಕ್ಕಂಥ ಎಲ್ಲ ಕೂಡ ಬೇಕಾಗ್ತದೆ. ಮೀನ್ಸ್ 2-3 ಪೇಜ್ ಇದೆ ನೋಡೋದು, 4 ಪೇಜಸ್ ಇರ್ಬೋದು, ಅಷ್ಟು ಪೇಜಸ್ ಕೊಡೋದು ಕೂಡ ಅಪ್ಲಿಕೇಶನ್ ಬೇಕಾಗ್ತದ. ಯಾರೆಲ್ಲ ತಗೊಂಡಿದ್ದಿಲ್ಲ ಅವರು ಮತ್ತೆ ಇನ್ನೊಂದು ಟೈಮ್ ಕೂಡ ಚಾನ್ಸ್ ಕೊಟ್ಟಿದ್ರು ನಮಗೆ. ಇನ್ನೂ ಕೂಡ ಯಾರೆಲ್ಲ ಫೈನಲ್ ಕಾಪಿ ತಗೊಂಡಿಲ್ಲ ತಕೋರಿ ಅಂತ ಹೊಸ ಲಿಂಕ್ ಕೂಡ ಬಿಟ್ಟಿದ್ರು. ಸೊ ಅದು ಫೈನಲ್ ಕಾಪಿ ಬೇಕಾಗ್ತದ. ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು SSLC ಅಂಡ್ PUC ಮಾರ್ಕ್ಸ್ ಕಾರ್ಡ್ ಇವೆರಡು ಕೂಡ ಒರಿಜಿನಲ್ ಬೇಕು. ಓಕೆ, ಒರಿಜಿನಲ್ ಬೇಕಾಗ್ತದ KCT ಅಡ್ಮಿಷನ್ ಹೋಗ್ಬೇಕಂತಂದ್ರೆ. ಲೈಕ್ ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ ಅಂದ್ರೆ ಒರಿಜಿನಲ್ ಇದ್ದೇ ಇರ್ತದೆ. ಬಟ್ PUC ಮಾರ್ಕ್ಸ್ ಕಾರ್ಡ್ ಈಗ ನಿಮ್ಮ PUC ಕಾಲೇಜ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದ್ಬಿಟ್ಟು ಬಹಳ ಜನ ಇದೆ, ಎಷ್ಟೋ ಹುಡುಗರಿಗೆ ತಗೊಂಡ್ಬಂದಿರ್ತಾರೆ ಅನ್ಕೊಂಡಿರ್ತೀನಿ, ಅದು ಒರಿಜಿನಲ್ ಬೇಕಾಗ್ತದ. ಅಂಡ್ ಅದಾದ ನಂತರ ಕೆಲವೊಂದಿಷ್ಟು ರಿಸರ್ವ್ ಇರ್ತಾರ. ಲೈಕ್ ಎಕ್ಸಾಂಪಲ್ ಈಗ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದ. ಲೈಕ್ ಇದು SS ಸ್ಟೂಡೆಂಟ್ ಇರ್ತದೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸಪರೇಟ್ ಇರ್ತದೆ, ಅದೆರಡು ಕೂಡ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಓಕೆ, ಲೈಕ್ ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ವೇಶನ್ ಇದೆ ನೋಡಿ. ಲೈಕ್ ಎಕ್ಸಾಂಪಲ್ ಈಗ ಇನ್ ಕೇಸ್ ನೀವು 371 ಇದ್ರೆ ಇದ್ದವ್ರಿಗೆ ಮಾತ್ರ ಅಪ್ಲಿಕೇಬಲ್ ಅಂತ ಬರೆದಿದೆ ನೋಡಿ. ಇನ್ ಕೇಸ್ ನೀವು ಅಪ್ಲಿಕೇಬಲ್ ಇದ್ರಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ 371 ಅಂತ ಮಾಡ್ಕೊಂಡಿದ್ರಿ. ಸೊ ಅಂತ ಒಂದು ಸ್ಟೂಡೆಂಟ್ 371 ಅಂದ್ರೆ ಇದು ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳಿರುವಂತ ಸ್ಟೂಡೆಂಟ್. ಅದು 6 ಜಿಲ್ಲೆಗಳಲ್ಲಿ ಎಲ್ಲರೂ ಇರಬೇಕಂತೇನಿಲ್ಲ. ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ನಾ HK ಇದ್ದೀನಿ ಅಂತ ಹಾಕೊಂಡಿರ್ತಾರ ಅವ್ರು ಮಾತ್ರ. ನೆಕ್ಸ್ಟ್ ಅದಾದ ನಂತರ ರೂರಲ್ ಸರ್ಟಿಫಿಕೇಟ್, ಯಾರೆಲ್ಲ ಕನ್ನಡ ಮೀಡಿಯಂ ಅಂತ ಗ್ರಾಮೀಣ ಮಾಧ್ಯಮ ಅಂತ ಹಾಕಿರ್ತಾರೋ ರೂರಲ್. ಓಕೆ, ರೂರಲ್ ಸರ್ಟಿಫಿಕೇಟ್ ನಾನು ರೂರಲ್ ಇದ್ದೀನಿ ಅಂತ ಅಪ್ಲಿಕೇಶನ್ ಹಾಕುವಾಗ ಹಾಕಿರ್ತಾರೋ ಆ ಒಂದು ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ. ಇಲ್ಲದೇ ಇದ್ದಂದ್ರೆ ವರಿ ಮಾಡ್ಕೊಬಿಡಿ, ನಿಮಗಿಲ್ಲ. ನೀವು HK ಇಲ್ಲ, ನೀವು ರೂರಲ್ ಅಂತಂದ್ರೆ ನೀವೇನು ಕೂಡ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕನ್ನಡ ಮೀಡಿಯಂ ಸೇಮ್ ಅದೇ ರೀತಿಗೆ ಅಪ್ಲಿಕೇಬಲ್. ಇದು ಕೂಡ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿತ್ತಂದ್ರೆ ನೀವು ಕನ್ನಡ ಮಾಧ್ಯಮದ್ದು ಈಗಾಗಲೇ ಅಪ್ಲಿಕೇಶನ್ ಹಾಕಿ ಮುಂಚೆಕ್ಕೆ ಇವನ್ನೆಲ್ಲ ಕೂಡ ಬರೆದು ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದ್ದೀರಾ. ಇನ್ನೊಂದು ಟೈಮ್ ಎಲ್ಲಾದ್ರೂ ಎಲ್ಲ ಇಟ್ಬಿಟ್ಟಿರ್ತಾರೆ, ಈಗ ಹುಡುಕಾಡಿ, ಯಾಕಂದ್ರೆ ಅದು ಕೇಳ್ತಾರೆ. ನೆಕ್ಸ್ಟ್ ಅದಾದ ನಂತರ ನೀವು ಸ್ಟಡಿ ಸರ್ಟಿಫಿಕೇಟ್ ಅಟ್ಲೀಸ್ಟ್ 1 to 10th ಬೇಕಾಗ್ತದೆ. 1 to 10th ಸ್ಟಡಿ ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗ್ತದೆ. ಆ್ಯಂಡ್ ಈ ಸಬ್ಜೆಕ್ಟ್ ನಡೀತದೆ, ಒಟ್ಟು 1 to 10th ಆದ್ರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿದೀನಿ. ಇಫ್ ನಿಮ್ಮ ಹತ್ರ ಇದ್ರೆ ತಗೊಂಡೋಗಿ, ಇಲ್ಲಾಂತಂದ್ರೆ ಬಿಟ್ಟಾಕಿ. ಅಷ್ಟೊಂದು ಮಚ್ ಇಂಪಾರ್ಟೆಂಟ್ ಅಲ್ಲ, ಇದ್ರೆ ತಗೊಂಡೋಗಿ, ಇಲ್ಲಾಂತಂದ್ರೆ ಬೇಕಾಗಿಲ್ಲ. ಓಕೆ, ಅಷ್ಟು ಜಾಸ್ತಿ ಸೀರಿಯಸ್ ತಗೋಬೇಡಿ. ಡೊಮಿಸೈಲ್ ಸರ್ಟಿಫಿಕೇಟ್ ಕೆಲವೊಂದಿಷ್ಟು ಕಾಲೇಜ್ ಸ್ಪೆಸಿಫಿಕ್ ಆಗಿ ಎಲ್ಲೋ ಒಂದು 100ಕ್ಕೆ 1 ಕಾಲೇಜ್ ಕೇಳ್ತಿರ್ತವೆ. ಇಲ್ಲ ಅದು ಬೇಕಾದ್ರೆ ಅಡ್ಮಿಷನ್ ಆಗಿ ಕಾಲೇಜ್ ಬಂದ ಮೇಲೆ ಕೊಟ್ಟರು ಕೂಡ ಏನು ಮಾಡಲ್ಲ. ಸೊ ಇದ್ರೆ ತಗೊಂಡೋಗಿ, ಇಲ್ಲಾಂತಂದ್ರೆ ಬಿಡಿ, ಅದೇನು ಅಷ್ಟು ಬೇಕಾಗಿಲ್ಲ. ನೆಕ್ಸ್ಟ್ ನಿಮ್ಗೆ ಗೊತ್ತಿರುವಾಗೆ ಜನರಲ್ ಆಗಿ ಬರುವಂಥದ್ದು ನಿಮಗೆ ಯಾವ್ದಾದ್ರು ನಿಮ್ಗೆ ಐಡೆಂಟಿಟಿ ಪ್ರೂಫ್ ಬರ್ತಿಗೆ ನಿಮ್ಗೆ ಆಧಾರ್ ಕಾರ್ಡ್ ಜಸ್ಟ್ ಗೊತ್ತಿರ್ತದೆ, ಅದನ್ನ ತಗೊಂಡೋಗಿ ಐಡೆಂಟಿಟಿ ಪ್ರೂಫ್ಗೆ. ಆ್ಯಂಡ್ ಮೇನ್ ಆಗಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗ್ತದೆ 4 ಆ್ಯಂಡ್ 2 ಇನ್ನೂ ಕೂಡ ಫೋಟೋಸ್. ಅಂದ್ರೆ ಟೋಟಲ್ ಒಂದು 8 ಫೋಟೋಸ್ ಇಟ್ಕೊಂಡು ಹೋಗಿ. ಯಾಕಂದ್ರೆ ಅಲ್ಲಿ ಕಾಲೇಜ್ ಕಡೆಯಿಂದ ಕೇಳ್ತಾರೆ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಕೇಳಿದಾಗ ಮತ್ತೆ ಫೋಟೋಸ್ ತಗೊಂಡ್ಬರೋದು, ಮತ್ತೆ ಅಡ್ಡಾಡ್ಕೊಂಡ್ಬೇಡ. ಈಗ ಹೋಗ್ಬಿಟ್ಟು ಫೋಟೋಸ್ ತಗೊಂಡು ಇಟ್ಕೋರಿ, ಆ ಫೋಟೋ ಕೂಡ ತಗೊಂಡೋಗಿ. ಓಕೆ, ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಅಂತಂದ್ರೆ ಇದು ಬಂದ್ಬಿಟ್ಟು ನಿಮಗೆ KCT ಹಾಲ್ ಟಿಕೆಟ್ ಅಂತ ಕರಿತೀವಿ ನಾವು. ಹಾಲ್ ಟಿಕೆಟ್ ಇದು ಎಷ್ಟೋ ಹುಡುಗರು ಏನಂತಂದ್ರೆ ಹಾಲ್ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದೀನಿ ಬ್ರದರ್, ಏನ್ ಮಾಡ್ಬೇಕಂತ ಹೇಳ್ತಾರ. ಸೊ ಮಿಸ್ ಮಾಡ್ಕೊಂಡ್ರೆ ಏನು ಕೂಡ ಈಗ ಮತ್ತೆ ಏನು ಕೂಡ ಮಾಡಕ್ಕೆ ಬಹಳಷ್ಟು ಬೇಜವಾಬ್ದಾರಿ ಮಾಡ್ತಾರೆ, ನಿಮ್ಗೆ ಗೊತ್ತು. ಸರಿ, ಏನು ಆಗಲ್ಲ ಸದ್ಯಕ್ಕೆ ಯಾವ್ದಾದ್ರು ಜೆರಾಕ್ಸ್ ಆದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಜೆರಾಕ್ಸ್ ಆದ್ರೂ ತಗೊಂಡೋಗಿ, ಯಾಕಂದ್ರೆ ಅದು ಕೇಳ್ತಾರೆ. ಸೊ ಯಾಕಂದ್ರೆ ನೀವು KCT ಬರ್ದಿರೋ ಪ್ರೂಫೇ ಬೇಕಾಗ್ತದೆ, ಅಡ್ಮಿಟ್ ಕಾರ್ಡ್ ಬೇಕು. ಸೊ ಹಂಗಾಗಿ ನೀವು ಅಟ್ಲೀಸ್ಟ್ ಒಂದು ಜೆರಾಕ್ಸ್ ಆದ್ರೂ ಯಾವ್ದಾದ್ರು ಅಂದ್ರೆ ಬಿಫೋರ್ ಯಾವ್ದು ಕೂಡ ಸೈನ್ ಯಾವ್ದಾದ್ರು ಒಟ್ಟು ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗ್ರಿ ಬೇಕಾಗ್ತದೆ.
ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್. ಈಗಾಗಲೇ ಈ ವೆರಿಫಿಕೇಶನ್ ಸ್ಲಿಪ್ ಇಟ್ಕೊಂಡು ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂಡ್ ಅದೇ ಸ್ಲಿಪ್ ಇಟ್ಕೊಂಡು ನೀವು ಏನ್ ಮಾಡ್ತಿದ್ದೀರಾ ಈಗೆಲ್ಲಾನು ಕೂಡ ಚಾಯ್ಸ್ ಎಂಟ್ರಿ ಕೂಡ ಮಾಡಿದ್ದೀರಾ. ಸೊ ಹಂಗಾಗಿ ವೆರಿಫಿಕೇಶನ್ ಸ್ಲಿಪ್ ಕೂಡ ಪ್ರಿಂಟ್ ಔಟ್ ತಕೋರಿ. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಯಾರಿಗೆ ಬಂತ ಇಫ್ ಇನ್ ಕೇಸ್ ಕಾಲೇಜಲ್ಲಿ ಕೇಳಿದ್ರೆ ಬೇಕಾಗ್ತದ. ಎಸ್ಪೆಷಲಿ ಇದನ್ನ ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಮತ್ತೆ ಅಗ್ರಿಕಲ್ಚರ್ ಮತ್ತೆ ಈ ತರ ಕೋರ್ಸ್ ಇಟ್ಟಿರಲ್ಲ, ಮೆಡಿಕಲ್ ಕೋರ್ಸಸ್ ಅಂತ ಕರಿತೀವಿ ನಾವು. ಲೈಕ್ ಎಕ್ಸಾಂಪಲ್ MBBS ಮಾಡೋರಿಗೆ ಆಯ್ತು, ಮತ್ತೆ BMS ಮಾಡೋರಿಗೆ, ಡೆಂಟಲ್ ಮತ್ತೆ BS ನರ್ಸಿಂಗ್ ಈ ತರ ಕೋರ್ಸಸ್ಗಳಿಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಿರ್ತಾರೆ. ಇನ್ ಕೇಸ್ ಅವ್ರು ಕೇಳಿದ್ರೆ ಮಾತ್ರ ಮಾಡ್ತೀವಿ, ಇಲ್ಲಪ್ಪ ಅಂತಂದ್ರೆ ಈಗ ಟೈಮ್ ಇಲ್ಲ ಬರ್ದಾರೆ ಇಲ್ಲಿವರೆಗೂ ಮಾಡ್ತಿಲ್ಲ ಅಂತಂದ್ರೆ ಏನ್ ಮಾಡೋದಂದ್ರೆ ಹೋಗಿ ಕಾಲೇಜ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ, ನಾ ಕಾಲೇಜಿಗೆ ಬಂದ್ಮೇಲೆ ಆಮೇಲೆ ಕೊಡ್ತೀನಿ ಅಂತ ಹೇಳಿ. ಅವ್ರೇನು ಈಗ ಸದ್ಯಕ್ಕೆ ಕಾಲೇಜ್ನವ್ರು ಏನು ಡಿಲೇ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಅಡ್ಮಿಷನ್ ಆಗಬೇಕು, ಸದ್ಯಕ್ಕೆ ಅಡ್ಮಿಷನ್ ಮಾಡ್ಕೊಂತಾರೆ. ಇದಾದ ನಂತರ ಅಡ್ಮಿಷನ್ ಆದ ನಂತರ ಕೂಡ ಈಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೆಲವೊಂದಿಷ್ಟು ಏನು ಕೇಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಕೇಳಿದ್ರೆ ಅದು ಆಮೇಲೆ ಅಡ್ಮಿಷನ್ ಆದ್ಮೇಲೆ ಕೂಡ ನಡೀತದೆ. ಸರಿ, ಸದ್ಯಕ್ಕೆ ಇದಿಷ್ಟು ಮೇನ್ ಆಗಿ ಸದ್ಯಕ್ಕೆ ಇಷ್ಟು ಬೇಕಾಗ್ತದೆ. ಅಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ ನಾವು ಬೇರೆ ಇನ್ ಕೇಸ್ ಇರ್ತೀರ ಅಂದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಇನ್ ಕೇಸ್ ಅವನು ಇದ್ರೆ ಅವನು ಕೂಡ ತಗೊಂಡೋಗಿ. ಇಷ್ಟು ಅಂದ್ರೆ ನೆಸೆಸರಿ, ಇಷ್ಟು ಬೇಕಾಗ್ತಾವ. ಫೋಟೋಸ್ ನಾನು ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಫೋಟೋಸ್ ಇಟ್ಕೊಂಡು ಹೋಗಿ ಆಯ್ತಾ. ಇದಿಷ್ಟು ಮೇನ್ ಆಗಿ ಸದ್ಯಕ್ಕೆ ಅಡ್ಮಿಷನ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಇವೆಲ್ಲ. ಅಂಡ್ ಇದ್ರ ಜೊತೆಗೆ ಮೇನ್ ಆಗಿ ನಿಮ್ಗೆ ಹೇಳಬೇಕು, ಇವನ್ನೆಲ್ಲಾನು ಕೂಡ 2 ಸೆಟ್, ಓಕೆ, 2 ಪ್ಲಸ್ 3 ಸೆಟ್ ಏನ್ ಮಾಡ್ರಿ ಜೆರಾಕ್ಸ್ ಮಾಡ್ತೀರಿ. ಆ 3 ಸೆಟ್ಗೂ ಕೂಡ ಏನ್ ಮಾಡ್ಕೋರಿ ಗೆಜೆಟೆಡ್ ಆಫೀಸರ್ ಸೈನ್ ಅಂತ ಕರಿತೀವಿ ನಾವು. ಅಂದ್ರೆ 3 ಸೆಟ್ನ ಈ ಒರಿಜಿನಲ್ ಬೇಕು, ಒರಿಜಿನಲ್ ಜೊತೆಗೆ 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊರಿ. ಆ 3 ಸೆಟ್ ಜೆರಾಕ್ಸ್ ಕೂಡ ಗೆಜೆಟೆಡ್ ಆಫೀಸರ್ ಸೈನ್ ಅಂತ ಕರಿತೀವಿ ನಾವು. ಅಂದ್ರೆ ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಅನ್ಬೋದು. ಅಂತಂದ್ರೆ ಲೈಕ್ ಯಾವ್ದಾದ್ರು PUC ಕಾಲೇಜ್ ಹೋಗ್ಬಿಟ್ಟು ಅಲ್ಲಿ ಪ್ರಿನ್ಸಿಪಲ್ ಯಾವ್ದಾದ್ರು PUC ಕಾಲೇಜ್ ಹೋಗ್ತಂದ್ರೆ ಲೆಕ್ಚರ್ ಕೂಡ ಗೆಜೆಟೆಡ್ ಆಫೀಸರ್ ಆಗಿರ್ತಾರೆ, ಅವ್ರದ್ದು ಸೈನ್ ಆದ್ರೆ ನಡೀತದೆ. ಓಕೆ, ಅಥವಾ ನಿಮ್ಮ ಹೈಸ್ಕೂಲ್ ಇತ್ತಂದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದ್ರೂ ನಡೀತದೆ. ಅಂಡ್ ಇಲ್ಲ ಟ್ರಾಫಿಕ್ ಪೊಲೀಸ್ ಆದ್ರೂ ಕೂಡ ನಡೀತದೆ. ಓಕೆ, ಅದೇನಪ್ಪ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಗ್ರೀನ್ ಇಂಕ್ ಸೈನ್ ಮಾಡೋದು ಎಬಿಲಿಟಿ ಇರಬೇಕಷ್ಟೇ. ಅವ್ರು ಆಯ್ತಂದ್ರೆ ನಿಮ್ದು ಗೆಜೆಟೆಡ್ ಆಫೀಸರ್ ಸೈನ್ ಆಗುತ್ತೆ. 3 ಸೆಟ್ ಹೇಳ್ತೀನಿ. ಅಂಡ್ ಬೆಟರ್ ನಾನು ಹೇಳೋದು ಏನಂತಂದ್ರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿನೇ ಜೆರಾಕ್ಸ್ ಇಟ್ಕೋರಿ, ಯಾಕಂದ್ರೆ ಅವ್ರು ಒರಿಜಿನಲ್ ಇಟ್ಕೊಂಡ್ಬಿಡ್ತಾರೆ, ನಿಮ್ಮ ಹತ್ರ ಯಾವುದು ಕೂಡ ಇರಲ್ಲ. ನಿಮ್ಗೆ ಮುಂದೆ ನಿಮ್ಗೆ ಸ್ಕಾಲರ್ಶಿಪ್ಗಳು ಬರ್ತಾ ಇರ್ತವೆ ಗೌರ್ಮೆಂಟ್ ಕಡೆಯಿಂದ ಮತ್ತೆ ಪ್ರೈವೇಟ್ ಕಡೆಯಿಂದ ಕೂಡ ಆದ್ರೂ ಬರ್ತಾ ಇರ್ತವೆ. ಅಥವಾ ಏನಾದ್ರೂ ನಿಮ್ಗೆ ಹಾಸ್ಟೆಲ್ಸ್ ಆಗ್ತಾ ಇರ್ತಾರ, ಅಥವಾ ಸ್ಟೂಡೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಏನಾದ್ರು ಲೋನ್ ತಗೋಬೇಕಂತ ಅನ್ಕೊಂಡಿರ್ತಾರ, ಇನ್ನಿತರ ಬೇರೆ ಬೇರೆ ಯಾವ್ದಕ್ಕಾದ್ರೂ ಕೆಲಸಕ್ಕೆ ಬೇಕಾಗಿರ್ತಾವೆ. ಎಲ್ಲಾನು ಕೂಡ ಏನ್ ಮಾಡ್ಕೋರಿ ಫೋಟೋಸ್ ಹೊಡ್ಕೊಡ್ರಿ. ನಿಮ್ಮ ಫೋನಲ್ಲಿ ಮೊದಲು ಫೋಟೋಸ್ ಹೊಡೆದು ಇಟ್ಕೊಂಡು ಒಂದ್ ಕಡೆ ಶೇರ್ ಮಾಡಿ ಇಟ್ಕೋರಿ. ಅಂಡ್ ಅದ್ರ ಜೊತೆಗೆ ಏನ್ ಮಾಡ್ರಿ ಜೆರಾಕ್ಸ್ ಕೂಡ ಇಟ್ಕೊಂಡ್ರಿ, ಯಾಕಂದ್ರೆ ಎನಿ ಟೈಮ್ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ತದೆ. ಸರಿನಾ? ಸರಿ, ಇದಿಷ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಕೇರ್ಫುಲ್ ಆಗುತ್ತೆ. ಒನ್ ಟೈಮ್ ಎಲ್ಲರೂ ಕೂಡ ರೀಚ್ ಮಾಡ್ಕೋರಿ, ಬಹಳ ಇಂಪಾರ್ಟೆಂಟ್ ಎಲ್ಲಾನು ಕೂಡ. ಓಕೆ, ಸರಿ. ಅಂದ್ರೆ ಕೆಲವೊಂದಿಷ್ಟು ಕಾಲೇಜಸ್ 1-2 ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಆಮೇಲೆ ಕೊಟ್ಟರೆ ನಡೀತದೆ ಅಂತ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಇರ್ತಾವೆ. ಅಂತಂದ್ರೆ ಅವರು ಇದನ್ನ ತಮ್ಮಂದ್ರೆ ಅಷ್ಟೇ ಅಡ್ಮಿಷನ್ ಮಾಡ್ಕೊಂಡ್ರೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಇರ್ತಾರೆ. ಸೊ ಆವಾಗ ಓಡಾಡೋ ಬದಲು ಈಗ ಇಟ್ಕೋರಿ, ಏನೂ ಆಗಲ್ಲ. ಸರಿ, ಈಗ ಇವತ್ತು ಕೂಡ ಹುಡುಗ ಅಡ್ಮಿಷನ್ ಹೋಗಿರ್ತಾರೆ ಇಂಜಿನಿಯರ್ ಸ್ಟೂಡೆಂಟ್, ನಾಳೆನೂ ಕೂಡ ಹೋಗ್ತಾರೆ. ಅಂಡ್ ಅಪ್ ಟು 12ನೇ ತಾರೀಕು ಕೂಡ ಅಡ್ಮಿಷನ್ ನಡೀತಾನೆ ಇರ್ತದೆ. ಸೊ ಹಂಗಾಗಿ ಪಾರ್ಟಿಸಿಪೇಟ್ ಮಾಡಿ. ಅಂಡ್ ಫಸ್ಟ್ ರೌಂಡ್ ಆಯ್ತು, ಮತ್ತೆ ಸೆಕೆಂಡ್ ರೌಂಡ್ ಕೂಡ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ರು, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಂಡು ಕೂಡ ಇವೇ ಡಾಕ್ಯುಮೆಂಟ್ಸ್ ಇರ್ತವೆ. ಅಂಡ್